ನಾವೆಲ್ಲರೂ ಓವರ್ ಟೈಮ್ ಕೆಲಸ ಮಾಡ್ಬೇಕಂತೆ. ಹಾಗೆ ಲಾಸ್ ರಿಕವರಿ ಆಗೋವರೆಗೂ ನಮ್ಮೆಲ್ಲರಿಗೂ ಕಡಿಮೆ ಸಂಬಳ ಕೊಡ್ತಾರಂತೆ. ಏನ್ ಲಕ್ಷ್ಮಿ ಇದಲ್ಲ? ಹಿಂಗೆಲ್ಲ ಆದ್ರೆ ನಾವು ಬದುಕೋದು ಹೇಗೆ? ಅಲ್ಲಮ್ಮ ಲಕ್ಷ್ಮಿ, ಇಲ್ಲಿಗೆ ಬರೋ ಎಷ್ಟೋ ಹೆಂಗಸರು ಮನೆಯಲ್ಲಿ ಕೆಲಸ ಮಾಡೋದನ್ನ ಮುಚ್ಚಿಟ್ಟಿರ್ತಾರೆ. ಅದರಲ್ಲೂ ಗಂಡಂದಿರ ಕೆಲಸಕ್ಕೆ ಹೋದ್ಮೇಲೆ ನಾವು ಅವ್ರು ಬರೋಷ್ಟರಲ್ಲಿ ಮನೆ ಸೇರ್ಕೋಬೇಕು. ಅದರಲ್ಲಿ ಓವರ್ ಟೈಮ್ ಸಿಕ್ತು ಅಂದರೆ ಹೇಗಮ್ಮ? ಜೊತೆಗೆ ಸಂಬಳ ಬೇರೆ ಕಡಿಮೆ ಅಂದರೆ ನಾವು ಹೇಗೆ ಮಾಡಬೇಕಮ್ಮ? ಹೌದು ಲಕ್ಷ್ಮಿ, ಮನೆಗೆ ಲೇಟ್ ಆಗೋದ್ರೆ ಏನ್ ಮಾಡೋದು? ಮನೇಲಿ ಚಿಕ್ಕ ಚಿಕ್ಕ ಮಕ್ಳಿದ್ದಾರೆ, ವಯಸ್ಸಾದವ್ರ ಅತ್ತೆ ಮಾವ ಇದ್ದಾರೆ, ಅವ್ರ ಕತೆ ಎಲ್ಲ ಏನಾಗ್ಬೇಕು ಲಕ್ಷ್ಮಿ? ಏನೋ ಮನೆ ನಡ್ಸೋಕ್ಕೆ ಖರ್ಚಿಗೆ ಕಾಸಾಗತ್ತಂದ್ರೆ ಅದರಲ್ಲೂ ಕಡಿಮೆ ಅಂದರೆ ಹೇಗಮ್ಮ? ಅಕ್ಕ, ನನಗೆ ನಿಮ್ಮೆಲ್ಲರೂ ತೊಂದರೆನೂ ಅರ್ಥ ಆಗತ್ತೆ. ನಿಮ್ಗೆ ಯಾರಿಗೂ ತೊಂದರೆ ಆಗದಿರೋ ಥರ ನಾನು ಎಲ್ಲನೂ ಸರಿ ಮಾಡ್ತೀನಿ. ನನ್ನ ನಂಬಿ ನನಗೊಂದು ಸ್ವಲ್ಪ ಟೈಮ್ ಕೊಡಿ. ನಾನು ಅಶ್ವಿನ್ ಸರ್ ಹತ್ರ ಇನ್ನೊಂದ್ಸಲ ಮಾತಾಡಿ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ತರ್ತೀನಿ. ನೀವೆಲ್ಲರೂ ಕೆಲಸ ಮಾಡಿ. ಸರ್, ಕೆನ್ ಐ ಕಮ್ ಇನ್? ಕಮೇನ್. ವರ್ಕರ್ಸ್ ಹತ್ರ ಮಾತಾಡಿದ್ರಾ? ಹಾಂ ಸರ್, ಮಾತಾಡಿದೆ. ಆದರೆ ಇಲ್ಲಿ ತುಂಬ ಜನ ಪರ್ಸ್ನಲ್ ಪ್ರಾಬ್ಲಮ್ಸ್ ಇಟ್ಕೊಂಡು ಕೆಲ್ಸಕ್ಕೆ ಬರ್ತಾರೆ. ಈಗ ಸಡನ್ನಾಗಿ ಸಂಬಳ ಕಡಿಮೆ, ಓವರ್ ಟೈಮ್ ಕೆಲಸ ಅಂತಂದರೆ ಅವರಿಗೂ ಕಷ್ಟ ಆಗುತ್ತೆ ಸರ್. ಇನ್ನೊಂದು ಸಲ ಯೋಚನೆ ಮಾಡಿ ನೋಡಿ. ನಾನು ಒಂದ್ಸಲ ಹೇಳಾಗಿದೆ, ಇನ್ನು ಇದರಲ್ಲಿ ಯಾವ ಚೇಂಜಸ್ಸೂ ಇಲ್ಲ. ಹಾಗಲ್ಲ ಸರ್, ಎಲ್ಲರೂ ಇಷ್ಟು ವರ್ಷ ನಿಯತ್ತಾಗಿ ಕೆಲಸ ಮಾಡಿದ್ದಾರೆ. ಈಗ ಸಡನ್ನಾಗಿ ಚೇಂಜಸ್ ಅಂದರೆ ಎಲ್ಲರೂ ಕೆಲಸ ಬಿಟ್ಟೋಗೋ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಇದೆ. ಕೆಲಸ ಬಿಟ್ಟು ಎಲ್ಲಿ ಹೋಗ್ತಾರೆ? ಆಮೇಲೆ ಇದಕ್ಕೆ ನೀವು ಕೆಲಸ ಮಾಡೋ ಚಂದ ನಂಗೆ ಗೊತ್ತು. ನಾನು ಹೇಳ್ದಂಗೆ ಕೆಲಸ ಮಾಡೋಕ್ಕಾದ್ರೆ ಇರ್ಬೋದು, ಇಲ್ಲ ಅಂದರೆ ಹೋಗ್ತಾ ಇರ್ಬೋದು. ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ನಾನು ಹೊಸಬ್ರನ್ನ ಕಳಿಸ್ಕೊತೀನಿ. ಓಕೆ ಸರ್, ಕನ್ವಿನ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಶೋಭಕ್ಕ, ಇದೇನು ಈ ಥರ ಸ್ಟಿಚ್ ಮಾಡಿದ್ದೀರಾ? ಇಲ್ಲಿ ನೋಡಿ, ಒಂದು ಸ್ಟಿಚ್ಚೇ ಬಿದ್ದಿಲ್ಲ. ಸಾರಿ ಲಕ್ಷ್ಮಿ. ಯಾಕೆ, ಏನಾಯ್ತು? ಒಂಥರ ಇದ್ದೀರಲ್ಲ. ಸಂಬಳ ಕಡಿಮೆ ಸಿಕ್ಕಿ ಓವರ್ ಟೈಮ್ ಕೆಲಸ ಮಾಡೋದನ್ನ ನೆನೆಸ್ಕೊಂಡ್ರೇನೆ ಮನೆ ಹೇಗೆ ನಡೆಸೋದು ಅನ್ನೋ ಭಯ ಆಗುತ್ತೆ ಅಮ್ಮ. ನಾನು ಆಗಲೇ ಹೇಳಿದ್ನಲ್ಲ ಅಕ್ಕ, ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ. ನಾವು ಬೇಗ ಬೇಗ ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ ಆ ರೀತಿ ಏನೂ ಆಗಲ್ಲ. ವಿಶ್ವನಾಥ್ ಸರ್ ಕೂಡ ಹೇಳಿದ್ದಾರೆ, ಆ ರೂಲ್ಸ್ ಎಲ್ಲ ಈಗಲೇ ಅಪ್ಲೈ ಆಗಲ್ಲ ಅಂತ. ಅದಕ್ಕೆ ಹೇಳ್ತಿರೋದು, ನೀವು ಗಮನ ಇಟ್ಟು ಕೆಲಸ ಮಾಡಿ. ಈ ರೀತಿ ಏನಾದರೂ ಆದರೆ ಫೀಸ್ ರಿಜೆಕ್ಟ್ ಆಗುತ್ತೆ. ಆಮೇಲೆ ನಮ್ಮ ಕೈಯಾರೆ ನಾವೇ ಎಲ್ಲ ಹಾಳು ಮಾಡ್ಕೋತೀವಿ. ನೀನೇನಾದರೂ ಈ ಕಂಪ್ನಿಲಿ ಇರಲಿಲ್ಲ ಅಂದಿದ್ರೆ ನಮ್ಗಳ ಪರವಾಗಿ ಯಾರೂ ಮಾತಾಡೋಕೆ ಇರಲಿಲ್ಲ ಅಮ್ಮ. ತುಂಬ ಥ್ಯಾಂಕ್ಸ್ ಅಮ್ಮ. ನಿನ್ನಂಥ ಹುಡುಗಿ ಸಿಕ್ಕಿರೋದು ನಮ್ಮ ಪುಣ್ಯ. ಇಲ್ಲಿರೋರು ಎಲ್ಲರೂ ಒಳ್ಳೆಯವರೇ, ಅದಕ್ಕೆ ಹೇಳೋದು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ. ನೀ ಅದನ್ನೆಲ್ಲ ಯೋಚನೆ ಬಿಟ್ಟು ಬೇಗ ಕೆಲಸ ಮುಗಿಸು. ಏನೇ ಪ್ರಾಬ್ಲಮ್ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ. ಸರಿ ಅಕ್ಕ, ನೀವು ಇದನ್ನು ಸ್ಟಿಚ್ ಹಾಕ್ಬಿಡಿ. ಹಲೋ ಸರ್, ನಮಸ್ಕಾರ. ಮೊನ್ನೆನೇ ಆರ್ಡರ್ ಡಿಸ್ಪ್ಯಾಚ್ ಮಾಡಿದ್ವಿ, ನಿಮ್ಗೆ ರೀಚ್ ಆಯ್ತಾ? ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದೆ. ಕಳೆದ ಡೆಲಿವರಿಯಿಂದ ಯಾಕೋ ನಾವು ಲೆಕ್ಕ ಕೊಟ್ಟಿರೋ ಬಂಡಲ್ಗಿಂತ ಕಡಿಮೆ ಬಂಡಲ್ ಡೆಲಿವರಿ ಆಗ್ತಿದೆ. ಹೀಗಾದ್ರೆ ಹೇಗೆ? ನಾವು ಆಲ್ರೆಡಿ ಪೇಮೆಂಟ್ ಮಾಡಿರ್ತೀವಲ್ವಾ? ಸರ್, ಏನು ಹೇಳ್ತಿದ್ದೀರಾ? ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಕೌಂಟ್ ಮಾಡಿನೇ ಕಳಿಸೋದು ಸರ್. ಅದು ಅಲ್ಲದೆ ನಮ್ಮಲ್ಲಿ ಡಬಲ್ ಚೆಕ್ ಆಗುತ್ತೆ. ಆ ಥರ ಪೀಸ್ ವೇರಿ ಆಗೋದಕ್ಕೆ ಸಾಧ್ಯ ಇಲ್ವಲ್ಲ? ಇದೇನು ನೀವು ತಿರ್ಗಾ ನನ್ನೇ ಪ್ರಶ್ನೆ ಮಾಡ್ತಿದ್ದೀರಲ್ಲ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ಮ ತಲೆಯಲ್ಲಿದ್ರೆ ನೀವೇ ಬಂದು ನೋಡಿ. ದಿಸ್ ಈಸ್ ನಾಟ್ ಆಕ್ಸೆಪ್ಟೇಬಲ್. ಸರ್, ಸಾರಿ, ನಾನು ಹೇಳಿದ್ದು ಆ ರೀತಿ ಅಲ್ಲ ಸರ್. ನಿಮ್ಮ ಪ್ರಾಬ್ಲಮ್ ನಂಗೆ ಅರ್ಥ ಆಗ್ತಿದೆ. ಇನ್ನೊಂದ್ಸಲ ಈ ಥರ ಆಗದಿರೋ ಥರ ನಾನು ಶ್ಯೂರಿಟಿ ಕೊಡ್ತೀನಿ ಸರ್. ಸರಿ
ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೇನೆ ಈ ತರ ಫೋನಲ್ಲಿ ಹೇಳ್ತಾ ಇರೋದು. ಇಲ್ಲ